ನಮಸ್ಕಾರ. ಇವತ್ತು ನಾವು ಕೃಷಿ ಲೋಕದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಪ್ಲಾಸ್ಟಿಕ್ ಮಲ್ಚಿಂಗ್. ಇದನ್ನು ಒಂದು ಕ್ರಾಂತಿಕಾರಿ ತಂತ್ರಜ್ಞಾನ ಅಂತಾರೆ, ಆದ್ರೆ ಇದರ ಹಿಂದಿರೋ ಕತೆ ಅಷ್ಟು ಸರಳವಾಗಿಲ್ಲ. ನೀವು ಹೊಲ ಗದ್ದೆಗಳ ಕಡೆ ಹೋಗುವಾಗ ಇಡೀ ಜಮೀನನ್ನೇ ಹೀಗೆ ಕಪ್ಪು ಪ್ಲಾಸ್ಟಿಕ್ ಶೀಟಿಂದ ಮುಚ್ಚಿರೋದನ್ನ ನೋಡಿರಬಹುದು ಅಲ್ವಾ? ಯಾಕೀಗೆ ಮಾಡ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಬನ್ನಿ ಇವತ್ತು ಇದರ ಹಿಂದಿನ ಕಾರಣಗಳನ್ನ ತಿಳಿದುಕೊಳ್ಳೋಣ. ಇದರ ಹಿಂದೆ ಒಂದು ಸಿಂಪಲ್ ಪ್ರಕೃತಿ ನಿಯಮ ಇದೆ. ಪ್ರಕೃತಿ ಇದೆಯಲ್ಲ, ಅದು ತನ್ನ ನೆಲವನ್ನ ಯಾವತ್ತೂ ಖಾಲಿ ಬಿಡೋದಿಲ್ಲ. ನೀವು ದಟ್ಟವಾದ ಕಾಡಿಗೆ ಹೋದ್ರೆ ಗಮನಿಸಿ, ಅಲ್ಲಿ ನೆಲ ಪೂರ್ತಿ ಒಣಗಿದ ಎಲೆಗಳು, ಕಡ್ಡಿಗಳಿಂದ ಮುಚ್ಕೊಂಡಿರುತ್ತೆ. ಮಲ್ಚಿಂಗ್ ಅಂದ್ರೆ ಬೇರೇನೂ ಅಲ್ಲ, ಮಣ್ಣನ್ನ ರಕ್ಷಿಸೋ ಪ್ರಕೃತಿಯ ಇದೇ ವಿಧಾನವನ್ನ ನಾವು ಕೃಷಿಯಲ್ಲಿ ಅನುಸರಿಸೋದು. ಹಾಗಿದ್ರೆ ಈ ಪ್ಲಾಸ್ಟಿಕ್ ಮಲ್ಚ್ ಅಂದ್ರೆ ನಿಖರವಾಗಿ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಕೃಷಿಗಾಗಿಯೇ ವಿಶೇಷವಾಗಿ ಡಿಸೈನ್ ಮಾಡಿರೋ ಒಂದು ಪ್ಲಾಸ್ಟಿಕ್ ಹಾಳೆ. ಇದನ್ನ ಮಣ್ಣಿನ ಮೇಲೆ ಹಾಸೋದ್ರಿಂದ ಕಳೆಗಳು ಬೆಳೆಯಲ್ಲ, ಮಣ್ಣಿನ ತಾಪಮಾನ ಹೆಚ್ಚು ಕಡಿಮೆ ಆಗಲ್ಲ, ಮತ್ತೆ ಮಣ್ಣಲ್ಲಿರೋ ತೇವಾಂಶ ಆವಿಯಾಗಿ ಹೋಗಲ್ಲ. ಇದೆಲ್ಲ ಸೇರಿ ಗಿಡದ ಬೇರುಗಳು ಸೂಪರ್ ಆಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಇದರ ಅಸಲಿ ಪ್ರಯೋಜನಗಳೇನು? ಇದನ್ನ ಯಾಕೆ ಪ್ರಕೃತಿಯ ಹೊದಿಕೆ, ಕೃಷಿಯ ಗುರಾಣಿ ಅಂತ ಕರೀತಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಇಲ್ ನೋಡಿ, ಮಲ್ಚ್ ಹಾಕಿರೋ ಮಣ್ಣಿಗೂ ಹಾಕದೇ ಇರೋ ಬರೀ ಮಣ್ಣಿಗೂ ಇರೋ ವ್ಯತ್ಯಾಸ ಎಷ್ಟಿದೆ ಅಂತ. ಬರೀ ಮಣ್ಣಲ್ಲಿ ಸುಮಾರು 70% ನೀರು ಸುಮ್ನೆ ಆವಿಯಾಗೋಗುತ್ತೆ. ಆದ್ರೆ ಮಲ್ಚ್ ಹಾಕಿದ್ರೆ ನೀರು ಪೋಲಾಗೋದು ತುಂಬಾ ಕಡಿಮೆ. ಅಷ್ಟೇ ಅಲ್ಲ, ಕಳೆಗಳ ಕಾಟ ಇರಲ್ಲ, ಮಣ್ಣು ಕೂಡ ಸಡಿಲವಾಗಿರುತ್ತೆ. ಕಳೆಗಳನ್ನ ಇದು ಹೇಗೆ ತಡೆಯುತ್ತೆ ಗೊತ್ತಾ? ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್, ಆದ್ರೆ ಸಖತ್ ಪವರ್ಫುಲ್. ಅದನ್ನ ಶೂನ್ಯ ಬೆಳಕಿನ ನಿಯಮ ಅಂತ ಕರೀತಾರೆ. ಅಂದ್ರೆ ಈ ಕಪ್ಪು ಪ್ಲಾಸ್ಟಿಕ್ ಸೂರ್ಯನ ಬೆಳಕನ್ನ ಮಣ್ಣಿಗೆ ತಲುಪೋಕೆ ಬಿಡೋದೇ ಇಲ್ಲ. ಬೆಳಕೇ ಇಲ್ಲ ಅಂದ್ಮೇಲೆ ಕಳೆ ಬೀಜಗಳು ಮೊಳಕೆ ಒಡೆಯೋಕೆ ಸಾಧ್ಯನೇ ಇಲ್ಲ. ಇನ್ನು ನೀರಿನ ವಿಷಯಕ್ಕೆ ಬಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಈ ಪ್ಲಾಸ್ಟಿಕ್ ಮಲ್ಚ್ ಜೊತೆಗೆ ಹನಿ ನೀರಾವರಿ ಬಳಸಿದ್ರೆ ನೀರು ಪೋಲಾಗೋದನ್ನ 45% ವರೆಗೂ ತಡೆಯಬಹುದು. ಅಂದ್ರೆ ಸುಮಾರು ಅರ್ಧದಷ್ಟು ನೀರು ಉಳಿತಾಯ. ಈಗಿನ ಕಾಲದಲ್ಲಿ ಇದಕ್ಕಿಂತ ದೊಡ್ಡ ವರದಾನ ಬೇಕಾ? ಇಲ್ಲಿವರೆಗೂ ನೋಡಿದ್ದು ಒಂದು ಭಾಗ ಅಷ್ಟೇ. ಈಗ ಬರೋದು ಈ ಟೆಕ್ನಾಲಜಿಯ ಒಂದು ವಾವ್ ಫ್ಯಾಕ್ಟರ್. ಈ ಮಲ್ಚ್ ಶೀಟ್ಗಳು ಬರೀ ಕಪ್ಪಗಲ್ಲ, ಬೇರೆ ಬೇರೆ ಬಣ್ಣದಲ್ಲೂ ಸಿಗುತ್ತೆ. ಪ್ರತಿಯೊಂದು ಬಣ್ಣಕ್ಕೂ ಒಂದು ನಿರ್ದಿಷ್ಟ ಕೆಲ್ಸ ಇದೆ. ನೋಡಿ, ಉದಾಹರಣೆಗೆ ಕಪ್ಪು ಬಣ್ಣದ ಮಲ್ಚ್ ಮಣ್ಣನ್ನ ಬೆಚ್ಚಗಿಡುತ್ತೆ. ಅದೇ ರೀತಿ ಬಿಳಿ ಅಥವಾ ಬೆಳ್ಳಿ ಬಣ್ಣದ ಶೀಟಿದ್ರೆ ಅದು ಮಣ್ಣನ್ನ ತಂಪಾಗಿಡುತ್ತೆ, ಜೊತೆಗೆ ಗಿಡಕ್ಕೆ ಹಾನಿ ಮಾಡೋ ಕೀಟಗಳನ್ನು ದೂರ ಓಡಿಸುತ್ತೆ. ಅಬ್ಬಾ, ಎಂಥ ಸೈನ್ಸ್ ಅಲ್ವಾ? ಸರಿಯಾದ ಬಣ್ಣದ ಮಲ್ಚ್ ಬಳಸೋದ್ರಿಂದ ಸಿಗೋ ಲಾಭಗಳಲ್ಲೆಷ್ಟು ದೊಡ್ಡದಿದೆ ನೋಡಿ. ಬೆಳೆ ಬೇಗ ಕೈಗೆ ಬರುತ್ತೆ, ಅಂದ್ರೆ 7ರಿಂದ 21 ದಿನ ಮುಂಚಿತವಾಗಿ. ಇಳುವರಿ ಜಾಸ್ತಿ ಆಗತ್ತೆ. ಹಣ್ಣುಗಳು ಮಣ್ಣು ತಾಗದೆ ಕ್ಲೀನಾಗಿ ಕೊಳೆದೇ ಇರುತ್ತೆ. ಗೊಬ್ಬರದ ಖರ್ಚು ಕೂಡ ಕಡಿಮೆ ಆಗತ್ತೆ. ಇಳುವರಿ ಎಷ್ಟು ಹೆಚ್ಚಾಗಬಹುದು ಅಂತ ಒಂದು ಅಂದಾಜು ಬೇಕಾ? ಮಲ್ಚ್ ಹಾಕದ ಹೊಲಕ್ಕೆ ಹೋಲಿಸಿದ್ರೆ ಹಾಕಿದ ಕಡೆ 15ರಿಂದ 50% ವರೆಗೂ ಹೆಚ್ಚು ಫಸಲು ಬರುತ್ತೆ. ಇದು ರೈತರಿಗೆ ನಿಜಕ್ಕೂ ದೊಡ್ಡ ವರದಾನವೇ ಸರಿ. ಇಲ್ಲಿಯವರೆಗೂ ಕೇಳೋಕೆ ಎಲ್ಲವೂ ಚೆನ್ನಾಗಿದೆ, ಪರ್ಫೆಕ್ಟ್ ಅನ್ಸುತ್ತೆ ಅಲ್ವಾ? ಆದ್ರೆ ಪ್ರತಿ ನಾಣ್ಯಕ್ಕೂ 2 ಮುಖ ಇರುತ್ತೆ. ಈಗ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಇದ್ರ ಇನ್ನೊಂದು ಅಷ್ಟೇನು ಚೆನ್ನಾಗಿಲ್ಲದ ಮುಖವನ್ನ ನೋಡೋಣ. ಹಾಗಿದ್ರೆ ಇಷ್ಟೆಲ್ಲ ಒಳ್ಳೇದಿದ್ರು ಇದ್ರಲ್ಲಿರೋ ಅಸಲಿ ಸಮಸ್ಯೆವಾದ್ರೂ ಏನು? ಈ ಟೆಕ್ನಾಲಜಿಯ ಇನ್ನೊಂದು ಮುಖವನ್ನ ನೋಡೋ ಸಮಯ ಬಂದಿದೆ. ಮೊದಲನೇದಾಗಿ, ಆರಂಭದಲ್ಲೇ ದುಡ್ಡು ಹೆಚ್ಚು ಖರ್ಚಾಗತ್ತೆ. ಎರಡನೇ ಮತ್ತು ಅತಿದೊಡ್ಡ ಸಮಸ್ಯೆ ಅಂದ್ರೆ, ಬೆಳೆ ಮುಗಿದ ಮೇಲೆ ಈ ಪ್ಲಾಸ್ಟಿಕ್ ಅನ್ನ ಏನ್ ಮಾಡೋದು? ಇನ್ನ ಸುಲಭವಾಗಿ ವಿಲೇವಾರಿ ಮಾಡಕ್ಕಾಗಲ್ಲ. ಕೊನೆಗೆ ಇದು ಮಣ್ಣಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳ ವಿಷವನ್ನ ಸೇರಿಸ್ತತೆ. ಅಂದ್ರೆ ಕೃಷಿಗೆ ಲಾಭ, ಆದ್ರೆ ಪರಿಸರಕ್ಕೆ ದೊಡ್ಡ ನಷ್ಟ. ಇದೊಂದು ದೊಡ್ಡ ಸಂಘರ್ಷ. ತಜ್ಞರೇ ಹೇಳೋ ಹಾಗೆ ಪ್ಲಾಸ್ಟಿಕ್ ಮಲ್ಚ್ನ ಅತಿದೊಡ್ಡ ಸವಾಲಂದ್ರೆ ಬೆಳೆ ತೆಗೆದ ಮೇಲೆ ಅದನ್ನ ಹೊಲದಿಂದ ಹೊರಗೆ ಹಾಕೋದು. ಇದು ರೈತರಿಗೆ ಎಷ್ಟು ದೊಡ್ಡ ತಲೆನೋವು ಅನ್ನೋದನ್ನ ಈ ಒಂದು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಂತ ಇದನ್ನ ಪೂರ್ತಿ ಬಿಟ್ಬಿಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಹಾಗಿದ್ರೆ ಈ ಪ್ಲಾಸ್ಟಿಕ್ ಭೂತಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ಬನ್ನಿ ಅದರ ಬಗ್ಗೆ ನೋಡೋಣ. ಯಾವುದೇ ತಂತ್ರಜ್ಞಾನವನ್ನ ಸರಿಯಾಗಿ ಬಳಸಿದ್ರೆ ಮಾತ್ರ ಅದರ ಪೂರ್ತಿ ಲಾಭ ಸಿಗೋದು. ಮಲ್ಚಿಂಗ್ ವಿಷಯದಲ್ಲೂ ಅಷ್ಟೇ. ಒಣಮಣ್ಣಿನ ಮೇಲೆ ಹಾಸೋದು, ಗೊಬ್ಬರ ಹಾಕದೆ ಬಳಸೋದು ಇವೆಲ್ಲ ತಪ್ಪು. ಮೊದಲು ಹೊಲವನ್ನ ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಆಮೇಲೆ ಶೀಟ್ ಹಾಸ್ಬೇಕು. ಈ ಹಂತಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಈ ಸಮಸ್ಯೆಗೆ ಒಂದು ಭರವಸೆಯ ಕಿರಣ ಅಂದ್ರೆ ಈ ಜೈವಿಕವಾಗಿ ಕರಗಬಲ್ಲ ಮಲ್ಚ್ಗಳು. ಇವು ಸಸ್ಯದ ಪಿಷ್ಟದಿಂದ ಮಾಡಿರೋದ್ರಿಂದ
ಬೆಳೆ ಮುಗಿದ ಮೇಲೆ ಅದನ್ನ ತೆಗೆಯೋ ಅವಶ್ಯಕತೆ ಇಲ್ಲ, ಮಣ್ಣಲ್ಲೇ ಉಳುಮೆ ಮಾಡ್ಬಿಡಬಹುದು. ಆದ್ರೆ ಇದರಲ್ಲೂ ಸವಾಲ್ಗಳಿವೆ. ಇದು ಸದ್ಯಕ್ಕೆ ದುಬಾರಿ ಮತ್ತು ಯಾವಾಗ ಕರಗುತ್ತೆ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಸಂಶೋಧನೆ ಇನ್ನೂ ನಡೀತಾನೇ ಇದೆ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಇದು. ಒಂದ್ ಕಡೆ ನಮಗೆ ಹೆಚ್ಚಿನ ಇಳುವರಿ ಬೇಕೋ, ಕೃಷಿ ಮುಂದುವರಿಬೇಕೋ, ಇನ್ನೊಂದ್ ಕಡೆ ನಮ್ಮ ಪರಿಸರವನ್ನ, ನಮ್ಮ ಮಣ್ಣನ್ನ ಕಾಪಾಡ್ಕೋಬೇಕು. ಈ ಎರಡರ ನಡುವೆ ಒಂದು ಸಮತೋಲನವನ್ನ ಸಾಧಿಸೋದು ಹೇಗೆ? ಇದೊಂದು ಸವಾಲಿನ ಪ್ರಶ್ನೆ ಅಲ್ವಾ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.